ಮತ್ತೆ ನಿತ್ಯಾನಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ಹೇಳಿದೆ ನಾನು ನಾಯಿ ಬಗ್ಗೆ, ನಾಯಿ ಶಕಾದ ಅಂಥೇಳಿ. ಅಲ್ಲಿ ಹಂಗಾತು, ಹೊಳ್ಳಿ ಮನೆ ಒಳಗೆ ಕಾಲಿಟ್ಟು ಟಿಫಿನ್ ತಂದು ಕೊಟ್ಟರು, ಪ್ಲೇಟ್ ಒಳಗೆ ಹಿಂಗೆ ತಂದು ಕೊಟ್ಟರು, ಚಮಚೆ ಎತ್ಕೊಂಡು ಹಿಂಗೆ ಬಾಯಿಗೆ ಹಾಕಬೇಕು ಅನ್ನೋದಕ್ಕೆ ಮತ್ತೆ ನಾಯಿ ಒದರ್ತದ ಅವು ಅಂಥೇಳಿ. ಸರ ಮತ್ತೆ ಯಾಕೆ ಹಿಂಗೆ ಮಾಡಕತ್ತತ್ರಿ ಎಂದಿನ ಈ ಸುಮ್ಮನೆ ತಿನ್ರಿ ನೀವು ಅಂದರು. ಮತ್ತೆ ಚಮಚೆ ತೊಗೊಂಡು ಹಿಂಗೆ ಬಾಯಿಗೆ ಒಯ್ಯೋದಕ್ಕೆ ಮತ್ತೊಮ್ಮೆ ಒದರಿತೀವಿ ಅವು ಅಂತು. ಸರ ಯಾಕೋ ನಮಗೆ ಗಂಟು ಬದತ್ ನೋಡ್ರಿ ಇದಂದೇನ ಇಲ್ಲಲ್ರಿ, ಅದ್ರ ಪ್ಲೇಟ್ನಾಗ ಯಾರು ತಿಂದ್ರೆ ಹಂಗೆ ಮಾಡ್ತತ್ತದು ಅಂದರು. ಹಿಂಗೆ ಹಾಸ್ಯ ಎಲ್ಲಿ ಬೇಕಾದಲ್ಲಿ ಸಿಗ್ತಿರ್ತದೆ. ನಾಯಿ ಬಗ್ಗೆ ಹೇಳಿದೆ ನಾನು ನಿಮಗೆ. ಗುಲ್ಬರ್ಗಾದಾಗ ಏನು 8 ದಿವಸ ಇದ್ದೀವಿ, ಅಲ್ಲಿಯೂ ಸಹಿತ ನಮ್ಮನ್ನು ನೋಡಿದ ಕೂಡ ನಮ್ಮ ಹೈಟಿಗೆ ಬರ್ತಿದ್ದನು ಏನೋ ಗೊತ್ತಿಲ್ಲ. ಒಟ್ಟು ನಾಯಿಗಳು ಬಂದ ಬಿಡು, ಹಿಂಗೆ ಕ್ರಾಸಿಗೆ ಹೋಗೋದಕ್ಕಂದ್ರೆ ಅವು ಅಂತ ಬರು ಹಚ್ಚ ನಾವನ ಹೋಗುವಲ್ಲ ಅಲ್ಲವ. ಮತ್ತೆ ಹಿಂಗೆ ಮುಂದೆ ಕ್ರಾಸಿಗೆ ಹೋಗೋದಕ್ಕಂದ್ರೆ ಮತ್ತೆ ಬರು ಹಚ್ಚ ನಾವು ಹೋಗುವಲ್ಲ ಅಲ್ಲ. ಅವ ನಮ್ಮ ಗೆಳೆಯನ ಹಳೆಯನ ಬಂದಿದ್ದಲ್ಲ, ಅವ ಹೇಳಿದ, ಮಾಮ ಇಲ್ಲಿ ನಾಯಿಗಳು ಹಚ್ಚ ಅಂದ್ರೆ ಹೋಗೋದಿಲ್ಲ ಅಂದ. ಇಲ್ಲಿ ಇವನು ಮತ್ತು ಹಚ್ಚ ಅನ್ನೋದ ಮತ್ತೇನು ಅನ್ಬೇಕು ಅನ್ಯ ಹಡಿ ಅನ್ಬೇಕಂತ. ಹಡಿ ಅನ್ನು ಮಾಮ ಹೊಕ್ಕವು ಅಂದ. ಅಂದ್ಕೂಳೆ ಅಂದ್ರೆ ಅದ ರೂಢ ಬಿದ್ದುಬಿಡ್ತು ನಮಗೆ. ಮುಂದೆ ಒಂಚೂರು ಹೋಗಿದ್ವಿ, ಒಂದು ಸರ್ಕಲ್ ಬಂತು, ಮತ್ತೊಂದು ನಾಯಿ ದೊಡ್ಡ ನಾಯಿ ಬಂದ ಬಿಡ್ತಿರಪ್ಪ ಅವು ಅಂತ ಬಂತು, ಹಡಿ ಅನ್ಯ PT ಉಷಾ ಓಡಿದಂಗೆ ಕೂಡ ಕತ್ಬಿಡ್ತದ. ಆವಾಗ ಗೊತ್ತಾಯ್ತು ನಮಗೆ ಹಡಿ ಅಂದ್ರೆ ನಾಯಿ ಹೊಕ್ಕವು. ಅದ ರೂಢ ಆಯ್ತು. ನಾಯಿ ಬಂದ ಕೂಳೆ ಹಡಿ ಅನ್ನೋದು, ನಾಯಿ ಬಂದ ಕೂಳೆ ಹಡಿ ಅನ್ನೋದು, ಹಿಂಗೆ ರೂಢ ಆಗಿಬಿಡ್ತು. ಒಂದು 8 ದಿವಸ ಅಲ್ಲಿ ಇದ್ದು ಆಮೇಲೆ ನಮ್ಮ ಸೌದತ್ತಿಗೆ ಬಂದೆ. 8 ದಿವಸ ಊರಾಗಿಲ್ಲ ಅಂದ್ಕೂಳೆ ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಗರ್ಮ್ ಆಗಿದ್ರು, ಸೀರೆ ಕೊಡಿಸ್ಬರ್ರಿ ಅಂದರು. ಕರ್ಕೊಂಡು ಹೋದ್ನಿ ಪೇಟ್ಯಾಗ ಕರ್ಕೊಂಡು ಹೋಗೋದಂದ ತಡ ನಮ್ಮ ಪೇಟ್ಯಾಗಿನ ಯಾರು ಸುಮ್ಮನೆ ಇರ್ಬೇಕು ಬೇಡ್ರಿ. ಮತ್ತೆ ನಾನು ನೋಡಿದ್ದೇನೆ ಅಂದ್ರೆ ಅವು ಅಂತು ಹಡಿ ಅನ್ಯ. ನಾನು ಹೇಳ್ತಿ ಬಕ್ಕನ ತಿಂದ್ಲು ಹಿಂಗೆ ರೀ ಗಂಡ ನಾಯಿ ರೀ ಏದಂದ್ಲು. ಹಿಂಗೆ ಹಾಸ್ಯ ನಡೀತಿರ್ತಾವ. ಸಾಕಷ್ಟು ಕಡೆ ಹಾಸ್ಯ ಇರ್ತದ, ಇಂಥಲ್ಲೇ ಹಾಸ್ಯ ಇರ್ತದ ಅಂತ ಹೇಳಿಕ್ಕೆ ಬರೋದಿಲ್ಲ. ಸಿದ್ಲಿಂಗಂದು ಹೇಳಿದೆ ನಾನು ನಿಮಗೆ. ಸಿದ್ಲಿಂಗಂದು ಸೈನ್ಸ್ ಮಾಸ್ತರ್ ಹೊರಗೆ ಹೋಗಿಬಿಟ್ಟಿದ್ರು ಅಷ್ಟೊತ್ತಿಗೆ. ಗಣಿತ ಮಾಸ್ತರ್ ಬಂದರು. ಗಣಿತ ಮಾಸ್ತರ್ ಬಂದವರು ಅಂದ್ರೆ ಕೇಳಿದರು, ಈ ಕೈಯಾಗ 5 ಸೇಬು ಹಣ್ಣು ಇರ್ತಾವು, ಈ ಕೈಯಾಗ 5 ಸೇಬು ಹಣ್ಣು ಇರ್ತಾವು, ಎರಡೂ ಕೂಡಿ ಅಷ್ಟದು. ಸರ ಎಲ್ಲಿ ಅದಾವ್ರಿ ಅಂದಿವು ಸಿದ್ಲಿಂಗ. ಅಣಿಕೆ ಹಾಕಿದವನ ಅದಾವಂತ ಇಟ್ಕೊಲೆ, ಏನು ನಿಮ್ಮಪ್ಪನ ಗಂಟು ಹೋಗ್ಬೇಕಾಗೈತಿ ಅಂದ್ರೆ ಸರು ಆತು ತಗೋರಿ ಸರ ಅಂದಿವ. ಈ ಕೈಯಾಗ 5 ಸೇಬು ಹಣ್ಣು ಇರ್ತಾವು, ಈ ಕೈಯಾಗ 5 ಸೇಬು ಹಣ್ಣು ಇರ್ತಾವು, ಎರಡೂ ಕೂಡಿ ಎಷ್ಟು ಅದು 20 ಅದವಲ್ರಿ ಸರ ಅಂತ. ಅಲ್ಲಲೇ ಈಚೆ ಕಡೆ 5 ಈಚೆ ಕಡೆ 5 10 ಆಗ್ಲಿಲ್ಲನ ಅಂದ್ರೆ 20 ಅಂತ ಇಟ್ಕೋರಿ, ನಿಮ್ಮ ಅಪ್ಪನ ಗಂಟೆ ಏನು ಹೋಗ್ಬೇಕಾಗೈತೆ ಅಂದವ. ಹಿಂಗೆ ಹಾಸ್ಯ ಸಿದ್ಲಿಂಗನ ಹತ್ರ ಸಾಕಷ್ಟು ಇದ್ದು ರೀ. ಸರ್ಗೆ ಬೇಸರ ಆಗಿತ್ತಲ್ಲ ಸಿದ್ಲಿಂಗನ ಸಲುವಾಗಿ ಇಂಥ ಉತ್ತರ ಕೊಡೋದಕ್ಕೆ ಕೇಳಿದ್ರು ಅವರು. 1 ಕುರಿಗೆ 10 ರೂಪಾಯಿ ಆದ್ರೆ 99 ಕುರಿಗೆ ಎಷ್ಟಾಯ್ತು, ಯಾವ ಥೇರಿ ಒಳಗೆ ಲೆಕ್ಕ ಮಾಡ್ಕೊಂಬರ್ತೀರಿ ಅದನ್ನು ನೋಡ್ಬೇಕನ ಈಗಂದರು. ಎಲ್ಲರೂ ಅವ್ರವ್ರಿಗೆ ತಿಳಿದಂಗೆ 10 × 99 990, 10 × 990 ಹಿಂಗೆ ಏನೇನೋ ಅವ್ರವ್ರು ತಿಳಿದಂಗೆ ಲೆಕ್ಕ ಮಾಡ್ಕೊಂಡು ಬಂದರು. ಸಿದ್ಲಿಂಗನು ಒಂದು ಬುಕ್ ತಂದು ಕೊಟ್ಟ. 1ನೇ ಪೇಜಿನಿಂದ ಹಿಡಿದು ಕಡಿ ಪೇಜ್ ಮಟ್ಟ ತಿರುಗುತ್ತಾರ, 1 ಅಕ್ಷರ ಮೂಡ್ಸೇ ಇಲ್ಲ ಅದ್ರಾಗ. ಯಾಕೋ ಸಿದ್ಲಿಂಗ ಲೆಕ್ಕ ಮಾಡಿಲ್ಲನ ಅಂದ್ರೆ ಸರು ಇಲ್ರಿ ಸರ ಯಾಕೆ ಮಾಡಿಲ್ಲ, ಲೆಕ್ಕ ತಪ್ಪೈತ್ರಿ ಸರ. ಮಾಸ್ತರಿಗೆ ಹೇಳ್ತಾನೋ ಲೆಕ್ಕ ತಪ್ಪೈತೆ ಅಂತೇಳಿ. ಅಲ್ಲಲೇ ಲೆಕ್ಕನ ಮಾಡಿಲ್ಲ ತಪ್ಪೈತೆ ಅಂತ ಹೆಂಗೆ ಹೇಳ್ತೀನಿ ನೀನು ಅಂದ್ರೆ ಸರು. ಅಲ್ರಿ ಸರ ತಪ್ಪೈತದ ಅದನ್ನೇನು ಮತ್ತೆ ಲೆಕ್ಕ ಮಾಡೋದ್ರಿ ಅಂತೀವ. ಹೆಂಗೆ ತಪ್ಪೈತೆ ಅಂತ ಹೇಳಂದ್ರೆ ಸರು. ಅಲ್ರಿ ಸರ 2,500 ರೂಪಾಯಿ ಕಿಲೋ ಮಟನ್ ಐತಿ, 10 ರೂಪಾಯಿಗೆ ಒಂದು ಕುರಿ ಹೇಳಕತ್ತೀರಿ ನೀವು. ಯಾವ ಮಂಗ್ಯಾನ ಮಗ ಕೊಡ್ತಾನೆ ಹೆಂಗೆ ಹೊಂತತ್ತೀರಿ ಲೆಕ್ಕದು. ಹಿಂಗೆ ಸಿದ್ಲಿಂಗನ ಪವಾಡಗಳು ಶುರು ಆಗಿದ್ದು ರೀ. ಆಮೇಲೆ ಅವ್ನು ಸಿದ್ಲಿಂಗನ ಸ್ವಲ್ಪ ರೆಸ್ಟ್ ಬಿಟ್ರು ಅವರು, ಈಚೆ ಕಡೆ ಹೊಳ್ಳಿದ್ರು. ಮತ್ತು 90 + 90 ಎಷ್ಟು ಆತ್ರಿಪ್ಪ ಅಂದರು. ಕಲ್ಲಪ್ಪ ಎದ್ದು ನಿಂತವನ ಅಂದ್ರೆ 180 ಆತ್ರಿ ಸರ ಅಂದ. ಇವು ಸಿದ್ಲಿಂಗಿಗೆ ಬೆಂಕಿ ಹತ್ತಿ ಬಿಡ್ತದು. ಎದ್ದು ನಿಂತವನ ಸರ ನಮಗೆ ಇಂಗ್ಲೀಷ್ನಾಗ ಕೇಳ್ರಿ ಅಂದ. ಆತ್ ತಗೋಪ್ಪ ಅಂದ್ರು ಸರು. 90 + 90 ಎಷ್ಟೋ ಅಂದರು. ಶುದ್ಧ 1 ಕ್ವಾರ್ಟರ್ ಆತಲ್ರಿ ಅಂದಿವ. ಸಿದ್ಲಿಂಗ ಅಂದ್ರೆ ಇನ್ನು ಯಾವುದೇ ಪ್ರಶ್ನೆ ಕೇಳ್ರಿ ನೀವು ಅದಕ್ಕೆ ಉತ್ತರ ಕೊಡಲ್ಲ ಬಿಡವಲ್ಲ ಅಲ್ಲವ. 8 × 2 ಎಷ್ಟ್ರಪ್ಪ ಅಂದರು. ಹೇಳಕ್ಕೆ ಯಾರು ಹೇಳವಲ್ರು. ಎಂಥ ದಡ್ಡ್ರು, 8 × 2 10 ಅಲ್ಲನ ಅಂದರು. ಸಿದ್ಲಿಂಗ ಎದ್ದು ನಿಂತವಾಗ ಅಲ್ರಿ ಸರ ನೀವು ಹೇಳೋದಿದ್ರು ಒಂದ ಹೇಳ್ರಿ ನಮಗೆ. ಮೊನ್ನೆ 5 5 10 ಅಂದಿರಿ, ಅದಕ್ಕಿಂತ ಮೊನ್ನೆ 4 6 10 ಅಂದ್ರಿ, ಅದಕ್ಕಿಂತ ಮೊದಲ 3 7 10 ಅಂದ್ರಿ. ಇವತ್ತು ಹೇಳಕತ್ತೀರಿ 8 2 10 ಅಂತೇಳಿ. ಯಾವುದಂತ ನೆನಪಿಟ್ಕೋಬೇಕು, ಯಾವ್ದು ಕರೆಯರಿ ಅದ್ರಾಗ. ಹಿಂಗೆ ಸಿದ್ಲಿಂಗನ ಪ್ರಶ್ನೆಗಳು ಇರ್ತಾವ. ಅದಕ್ಕೆ ಗಣಿತ ಮಾಸ್ತರ್ ಸಿದ್ಲಿಂಗ ಕರ್ತಕ್ಕೆ ಹೊರಗೆ ಬಂದುಬಿಟ್ರು ಕ್ಲಾಸ್ ಬಿಟ್ಟು. ಕನ್ನಡ ಮಾಸ್ತರ್ ಬಂದರು. ಕನ್ನಡ ಮಾಸ್ತರ್ ಬಂದು ಪೀಠಿಕೆ ಶುರು ಮಾಡಿದ್ರು ಅವರು. ಗಾದೆ ಮಾತು ಎಂದರೇನು, ದಿನ ಸಾಲಿಗೆ ಬರೋ ಹುಡುಗರಿಗೆ ಯಾರಿಗೆ ಹೇಳಕ್ಕೆ ಬರವಲ್ದು. ಇವ ಸಿದ್ಲಿಂಗ ಒಬ್ಬ ಕೈ ಎತ್ತವ, ಹೇಳ್ಪ ನಿಂದ ನಶೀಬನ್ನ ಅವ್ರು ಸರು. ಗಾದೆ ಮಾತು ಎಂದರೆ
ಗಾದೆಯ ಮೇಲೆ ಕುಳಿತುಕೊಂಡು ಮಾತನಾಡುವುದಕ್ಕೆ ಗಾದೆ ಮಾತು ಎನ್ನುತ್ತಾರೆ. ಹಿಂಗೆ ಉತ್ತರ ಕೊಟ್ಟುಕೊಳ್ಳಿ ಮಾಸ್ತರ್ ತಲೆ ಬೌ ಅನ್ನೋದು. ಬಂದವರು ಅಂದ್ರೆ ಮತ್ತೆ ಒಂದು ಪ್ರಶ್ನೆ ಕೇಳೇ ಬಿಡವ್ರು ಅವರು. ಒಟ್ಟವನು ಬಾಯಿ ಬಂದ್ ಮಾಡಬೇಕು. ಹಿಂಗೆ ಆಕಳು ಹಾಲು ಕೊಡುತ್ತದೆ ಸರಿನೋ ತಪ್ಪು? ಕೇಳಿದ ಕುಳೆ ಅಂದ್ರೆ ದಿನ ಸಾಲಿಗೆ ಬರೋ ಹುಡುಗರು ಚಾರ್ಜ್ ಆಗಿಬಿಟ್ರು. ಹೌದ್ರಿ ಸರ, ಸರಿ ರೀ ಆಕಳು ಹಾಲು ಕೊಡ್ತದೆ ಸರಿ ರೀ ಸರ. ಇವು ಮತ್ತೆ ಕೈ ಎತ್ತಿದ ಅಂದ್ರೆ ಸಿದ್ಲಿಂಗಂದಂತ ಗ್ಯಾರಂಟಿನ ಅದ. ನಿಂದೇನಪ್ಪ ಮತ್ತೆ ಅಂದ್ರು ಸರ ಆಕಳು ಹಾಲು ಕೊಡೋದಿಲ್ರಿ ಅಂದಿವ. ಮತ್ತೆ ಅಂದ್ರೆ ನಾವೇ ಹಿಂಡ್ಕೋಬೇಕ್ರಿ ಅಂದ. ಮತ್ತೊಂದು ಪ್ರಶ್ನೆ ಕೇಳಿದರು, ಆಕಳು ಕಪ್ಪಾದರೆ ಹಾಲು ಕಪ್ಪೆ? ಹಂಗ್ರಿ ಸರ್, ಆಕಳು ಕಪ್ಪಾದ್ರೆ ಹಾಲು ಬೆಳಗರಿ, ಆಕಳು ಕಪ್ಪಾದ್ರೆ ಹಾಲು ಬೆಳಗರಿ ಅಂತ ದಿನ ಸಾಲಿಗೆ ಬರೋ ಹುಡುಗರು ಶುರು ಮಾಡಿದ್ದು. ಇವು ಮತ್ತೆ ಕೈ ಎತ್ತಿದ, ಏನು ಮರ ನಿಂದು ಗದ್ಲಂದ್ರು. ಸರ ಆಕಳು ಕಪ್ಪಾದ್ರೆ ಹಾಲು ಕಪ್ಪರಿ ಅಂದ. ಅದೇ ಹಂಗೆ ಹೋಂದ್ರೆ ನಮ್ಮ ಮನೆಗೆ ಬರ್ರಿ ಸರ್ ಹೋಗೋಣ. ಮಾಸ್ತರ್ನ ಮನೆಗೆ ಕರ್ಕೊಂಡು ಹೋದ. ಅವ್ರ ಮನ್ಯಾಗ ಒಂದು ಕರೆ ಆಕಳ ಕಟ್ಟಿದ್ದ ಮನೆ ಮುಂದೆ. ಸರ ಬಣ್ಣ ಹೆಂಗೈತೆ ನೋಡ್ರಿ, ಅದು ಕಪ್ ಐತಿಪ್ಪ. ತಡ್ರಿ ಒಂದು ಮಿನಿಟ್. ಒಂದು ಚರಿಗಿ ಅಂತ ಒಂದು ಚರಿಗಿ ಇಸ್ಕೊಂಡ, ಬಡ ಹಾಲು ಹಿಂಡಿದ. ಆ ಚರಿಗಿಯಾಗಿನ ಹಾಲು ಒಂದು ಕಪ್ಪಿಗೆ ಹಾಕಿದ. ಬರೋಬ್ಬರ ಒಂದು ಕಪ್ ಅದು. ಅವಾಗ ಸರ್ಗೆ ಹೇಳಿದ, ಸರ ಆಕಳ ಕಪ್ಪಾದ್ರೆ ಹಾಲು ಕಪ್ಪ, ಇವನು ಕಪ್ಪ ಬೇರೆ. ಹಿಂಗೆ ಸಿದ್ಲಿಂಗಂದು ಪವಾಡ ಹಾಸ್ಯ ಸಾಕಷ್ಟು ಇರ್ತಾವ್ರಿ. ಗಣಿತ ಮಾಸ್ತರ್ ತಲೆ ತಿಂದು ಬಿಟ್ಟಿದ್ದ. ಗಣಿತ ಮಾಸ್ತರ್ ಹೊರಗೆ ಹೋದರು. ಆ ಟೈಮ್ಗೆ ನಾ ಅಲ್ಲಿ ಹೋದೆ. ಬದಾಮಿ ಸರ್ ಚಲೋ ಬಂದ್ರೆ ಬರ್ರಿಪ್ಪ, ಈ ಸಿದ್ಲಿಂಗನ ಬಾಯಿ ಹಂಗಾರ ಮಾಡಿ ಬಂದ್ ಮಾಡ್ರಿ ಅಂದರು. ಅದನ್ನು ಏನು ಅನ್ನೋದು ಮುಂದೆ ಹೇಳ್ತಾನಂತ. ಈಗ ಎಲ್ಲಿ ಹೋಗ್ಬೇಡ್ರಿ, ಮತ್ತು ರಿಮೋಟ್ ತೆಳಗಿಡಬೇಡ್ರಿ, ಒಂದು ಸಣ್ಣ ಬ್ರೇಕ್ ತೊಗೋತೀನಿ, ಆಮೇಲೆ ಮತ್ತೆ ಬರ್ತೀನಿ.